ನೀವು ಕ್ವಿಕ್ ರಿವಿಷನ್ಗೆ ಪರಂ ಬುಕ್ನ ಓದ್ಬೋದು. ಯಾಕಂದರೆ ನಾನು ಇದೇ ಒಂದು ಪರಂ ಬುಕ್ನೇ ಓದಿದ್ದು. ಈ ಗೌರ್ಮೆಂಟ್ ಪುಸ್ತಕಗಳು ಆಮೇಲೆ ಆ ಥರ ಬುಕ್ ಓದಿದ ನಂತರ ಈ ಪರಂ ಬುಕ್ನ ನೀವು ರಿವಿಷನ್ಗೆ ಬಳಸ್ಕೋಬೋದು. ಇದ್ರ ಜೊತೆಗೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಓದಲೇಬೇಕು. PC2 ಒಂದು UPSC ವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ಓದಬೇಕು. ನೀವು ಪ್ರಶ್ನೆ ಪತ್ರಿಕೆಗೆ ಈ ಡೈಸ್ ಸೀರೀಸ್ದು ಕ್ವಶನ್ ಪೇಪರ್ಗಳು ಬಿಡ್ತಾರೆ. ಅವ್ರು KM ಮುಲ್ಲಾ ಅಂತೇಳಿ ಆ ಥರ ಇದ್ದಾರೆ. ಅವ್ರದ್ದೊಂದು ಬುಕ್ಸ್ಗಳನ್ನು ಓದ್ಬೋದು. ಯಾಕಂದರೆ ಇದರಲ್ಲಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ, ಭೂಗೋಳ ಎಲ್ಲನೂ ಕೂಡ ಸಬ್ಜೆಕ್ಟ್ ವೈಸ್ PC2 ಅಪ್ ಟು UPSC ವರೆಗಿನ ಇಲ್ಲಿವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳಾಗಿದೆ ಎಲ್ಲ ಕೂಡ ವಿತ್ ಕೀ ಆನ್ಸರ್ ಸಹಿತ ಕೊಟ್ಟಿದ್ದಾನೆ. ಅದು ಓದ್ಬೋದು ನೀವು. ಜೊತೆಗೆ ನೀವು ಎವ್ರಿ ವೀಕ್ ನೀವೊಂದು ಮೋಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಕಂಪಲ್ಸರಿ ಮೋಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನೀವು ಎಕ್ಸಾಮ್ಗೆ ಹೋಗಿ ಕೂತಾಗ ತುಂಬ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ, ಇನ್ನು ಯಾವ ಸಬ್ಜೆಕ್ಟಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ನಿಮಗೆ. ಈ ಒಂದು ಮೋಕ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಕಂಪಲ್ಸರಿಯಾಗಿ ಮೋಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಲೇಬೇಕು. ಥ್ಯಾಂಕ್ ಯು. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಓದುವಂಥ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಓದ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.